ಚರ್ಚೆ ನಡೀತಾ ಇದೆ, ಒಂದು 2 ದಿವಸ ಚರ್ಚೆ ನಡೀತಾ ಇದೆ. ಮುಖ್ಯಮಂತ್ರಿಗಳು ಉತ್ತರ ಕನ್ನಡ ಬಗ್ಗೆ ಚರ್ಚೆ ವಿಧಾನ ಪರಿಷತ್ ವಿಧಾನಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ಅದಕ್ಕೆ ಏನಾರ ಪರಿಹಾರ ಕಂಡು ಹಿಡಿದ್ರೆ ಒಂದು ಒಳ್ಳೇದಾಗುತ್ತೆ. ಯಾಕೆ ನಮ್ಮ 14 ಜಿಲ್ಲೆಗಳು ಬರ್ತಾವೆ, ಉತ್ತರ ಕನ್ನಡ, ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಅಂತೇಳಿ. ಅದಕ್ಕಾಗಿ ಚರ್ಚೆಗಿಂತ ಮುಖ್ಯ ಅಂದ್ರೆ ಇಲ್ಲೊಂದು ನಮ್ಮ 14 ಜಿಲ್ಲೆಗೆ ಒಂದು 50,000 ಪ್ಯಾಕೇಜ್ ಈ ಕಡೆ ಏನೋ ಬಜೆಟ್ ಘೋಷಣೆ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ಬರೀ ಚರ್ಚೆ ಮಾಡೋದು ಮತ್ತು ಅಲ್ಲಿ ಹಂಗೆ ಉಳಿದು ಆಗಬಾರ್ದದ. ಒಂದು 50 ಪ್ರತ್ಯೇಕ ಬಜೆಟ್ ಒಂದು ಬಜೆಟ್ ಐತಲ್ಲ, ಒಂದು 50,000 ಬಜೆಟ್ ಘೋಷಣೆ ಮಾಡಿದರೆ ಈಗ ಹೆಂಗೆ ಮೈಸೂರು ಆ ಭಾಗ ಆಯ್ತು ಮತ್ತು ಮಧ್ಯ ಕರ್ನಾಟಕ ಆಯ್ತು, ಈ ಭಾಗದ ಒಂದು 50,000 ಘೋಷಣೆ ಮಾಡಿದರೆ 50,000 ಕೋಟಿ ಘೋಷಣೆ ಮಾಡಿದರೆ ಅಭಿವೃದ್ಧಿ ಆಗ್ಬೋದು ನಮ್ಮ 14 ಜಿಲ್ಲೆ. ಹೌದು, ಅದೇನು ಟೆಕ್ನಿಕಲ್ ಪ್ರಾಬ್ಲಮ್ ಇರೋದ್ರಿಂದ ಆ ಥರ ಏನು ಹೇಳ್ಬೇಕಾದ್ರು. ಯಾಕೆ ನಮ್ಮ ಜಿಲ್ಲೆ ಆದರೆ ಚೆನ್ನಾಗಿ, ಯಾಕೆ ಗೋಕಾಕ್ ಆಯಿತು, ಚಿಕ್ಕೋಡಿ ಆಯಿತು, ಬೈಲಹೊಂಗಲ ಆಯಿತು, ಬೆಳಗಾವಿ ಆಯಿತು, 4 ಜಿಲ್ಲೆ ಆದರೆ ಮುಂದಿನೆಲ್ಲ ಆಗ್ಬೋದು, ಆದರೆ ಒಳ್ಳೇದು. ಅಂದರೆ ಕೇಂದ್ರ ಸರ್ಕಾರದ್ದು ಗಡಿಗಳನ್ನು ವಿಂಗಡಣೆ ಮಾಡಬಾರ್ದು ಅಂತೇಳಿ ಡೈರೆಕ್ಷನ್ ಐತೆ. ಅದೇ ಅದು ನಿನ್ನೆ ಸಚಿವರೇನೋ ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಬಗ್ಗೆ ದಶಕಗಳಿಂದ ಹೋರಾಟ ಐತೆ ಸರ್. ಭಾಳ ದೊಡ್ಡ ಜಿಲ್ಲೆ ಆಗಿದೆ, ಅನುದಾನ ಮಾತ್ರ ಸಣ್ಣ ಜಿಲ್ಲೆ ಕೊಟ್ಟಾಗ ಬೆಳಗಾವಿ ಅನುದಾನ ಕೊಡ್ತಾರೆ. ಅದೇ 50,000 ಪ್ಯಾಕೇಜ್ ಘೋಷಣೆ ಮಾಡಿದರೆ ಅಭಿವೃದ್ಧಿ ಆಗುತ್ತೆ. ಜಿಲ್ಲೆ ಆಗ್ಬೇಕಂತಲ್ಲ 50,000 ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಘೋಷಣೆ ಮಾಡಿ ಅಭಿವೃದ್ಧಿ ಆಗ್ಬೋದು. ಬೆಳಗಾವಿ ಜಿಲ್ಲೆಗೆ 50,000. ಬೆಳಗಾವಿ ಜಿಲ್ಲೆ ಅಂದ್ರೆ ನಮ್ಮ 14 ಜಿಲ್ಲೆಗೆ. ಸರ್, ಈಗ ಜಾರಕಿಹೊಳಿ ಕುಟುಂಬದಲ್ಲಿ MP ಗಳಿದ್ದಾರೆ, MLP ಗಳಿದ್ದಾರೆ, ಶಾಸಕರಿದ್ದಾರೆ, ಒಂದೇ ಒಂದು CM ಆಗ್ಬೇಕನ್ನೋದು ಅವಕಾಶ ನೋಡ್ರಿ. ಈಗ ಮುಖ್ಯಮಂತ್ರಿ ಸಾಹೇಬ್ CM ಸಾಹೇಬ್ರು ಇದ್ದಾರೆ, ಅವರೇ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು. ಮುಂದಿನ ದಿನ ಮೇಲೆ ನೋಡ್ರಿ, ಇನ್ನೂ ಕಾಲಾವಕಾಶ ಅದಕ್ಕೆ ಭಾಳ ಇದೆ. ಇನ್ನೂ ಟೈಮ್ ರಗಡಿನ ರಾಜಕಾರಣ ಭಾಳ ವರ್ಷ ಇರ್ತೀವಿ, ಅವು ಮುಂದೆ ನೋಡೋಣ. ಸತೀಶ್ ಜಾರಕಿಹೊಳಿ ಹೆಸರು ಭಾಳಷ್ಟು ಸರಿ ಇಲ್ಲ ಇಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಅವರೇ 2028ದಾಗ ಅವರೇ ಇರ್ತಾರೆ ಸಿದ್ದರಾಮಯ್ಯ. ಮುಂದಿನ ಆಗ್ಬೋದು ಮುಂದಿನ ದಿನದಲ್ಲಿ. ಅವರು ಮಾಡ್ತೋತ್ ಹೇಳಿದ್ರು, ಅದ್ರ ಬಗ್ಗೆ ನಂಗೆ ಮಾಹಿತಿ. ಈಗ ಮಾತ್ರ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇದ್ದಾರೆ. ಸಹೋದರರಾಗಿ ಏನು ಬಯಸ್ತಾರೆ ಆದ್ರೆ ಮುಖ್ಯಮಂತ್ರಿ ಆಗಲಿ, ಮುಂದಿನ ದಿನದಲ್ಲಿ ಆಗಲಿ. ಈಗ ಸಿದ್ದರಾಮಯ್ಯ ಇದ್ದಾರೆ, ಈಗ ಅವರೇ ಮುಂದುವರಲಿ. ಮುಂದಿನ ಮತ್ತು ಅವರು ನಮ್ಮ ಸಹೋದರ ಮುಖ್ಯಮಂತ್ರಿ ಆದ್ರೆ ನಮಗೂ ಒಂದು ಖುಷಿ ಅಂತ ಸಂಗತಿ ಆಗುತ್ತೆ. ಬಹಳ ಅಭಿಮಾನಿ ಬಳಗ ಐತಿ ಸರ್, ಬೆಂಬಲಿಗರ ಸಮುದಾಯದ ನಾಯಕರಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಅದೇ ಮುಂದಿನ ದಿನದಲ್ಲಿ ಆಗ್ಬೋದು. ಬೇಡಿಕೆ ಕೂಡ ಉತ್ತರ ಕರ್ನಾಟಕದ್ದು, ಅವ್ರು ಏನಾದ್ರು ಆದ್ರೆ ಉತ್ತರ ಕನ್ನಡ ಡೆವಲಪ್ಮೆಂಟ್ ಆಗತ್ತ. ಈಗ ಏನಾದ್ರು ಒಂದ್ ವೇಳೆ ಬದಲಾವಣೆ ಅಂತ ಸನ್ನಿವೇಶಗಳು ಬಂದ್ರೆ ಇಲ್ಲ, ಬದಲಾವಣೆ ಐತಿ ಏನೋ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಇರ್ತಾರೆ, ಬದಲಾವಣೆ ಐತಿ ಇಲ್ಲವೇ ಇಲ್ಲ. ಈಗ ಬಿಜೆಪಿಯಲ್ಲೂ ರಮೇಶ್ ಜಾರಕಿಹೊಳಿ ಮತ್ತೆ ಒಂದ್ ಸ್ವಲ್ಪ ರೆಬೆಲ್ ಆಗಿರುವಂತ ಹೋರಾಟ ಮಾಡ್ತಿದ್ರು. ಅದೇನೋ ಇಲ್ಲ, ಪಕ್ಷದೇನು ಹೋರಾಟ ಮಾಡ್ತಾ ಇದಾರೆ ಅವರು. ಪಕ್ಷ ವಿರೋಧ ಏನಲ್ಲ, ಪಕ್ಷದ ಅವರು ಯತ್ನಾಳ್ ಸಾಹೇಬರು ಏನೋ ಪಕ್ಷದ ವಕ್ಫೇನೋ ಹೋರಾಟ ಮಾಡ್ತಾ ಇದಾರೆ. ಅಂದ್ರೆ ಈಗ ಮತ್ತೆ ಇವತ್ತು ಕೂಡ ಸಭೆ ಮಾಡಿ 2ನೇ ಹಂತದ ಹೋರಾಟಕ್ಕೂ ಕೂಡ ಇಲ್ಲ, ಅದಕ್ಕೆ ನನಗೇನು ಮಾಹಿತಿ ಇಲ್ಲ. ನಾನು ಈಗ ಬಂದಿದ್ದೇನೆ, ನನಗೆ ಅದ್ರ ಬಗ್ಗೆ ಏನು ಮಾಹಿತಿ. ಅಂದ್ರೆ ಈಗ ಅಲ್ಲಿ ಕಾಂಗ್ರೆಸ್ ನಲ್ಲಿ ಹೊಂದಲಿಲ್ಲ ಅನ್ನೋ ಕಾರಣ ಬಿಜೆಪಿ ಬಂದ್ರು, ಇಲ್ಲೂ ಹಂಗೆ ಆಗ್ತಿದೇನ ಅಂತ ಅವ್ರನ್ನ ತುಳು. ಯಾಕಂದ್ರೆ ಸರ್ಕಾರ ಬರ್ಬೇಕಾದ್ರೆ ರಮೇಶ್ ಜಾರಕಿಹೊಳಿ ಅವ್ರು ಬೇಕಾಯ್ತು. ಯತ್ನ ಆಗ್ತಿದೆ ಅನ್ನೋ ಇಲ್ಲ, ನೋಡ್ಬೇಕದು ಏನಾಗುತ್ತೆ, ಅದೇನು ಗೊತ್ತಿಲ್ಲ, ಅಷ್ಟು ಮಾಹಿತಿ ಇಲ್ಲ ನಮ್ಗೆ. ಯಾಕಂದ್ರೆ ಅದು ಕಾಂಗ್ರೆಸ್ ಈ ಥರ ಆಯ್ತದ, ಈ ಕಡೆ ಬಂದಿದ್ರು ಅವ್ರ. ಇಲ್ಲಿ ಏನು ನಡೀತದ ನನಗೆ ಅಷ್ಟರ ಬಗ್ಗೆ ಏನು ಮಾಹಿತಿ ಇಲ್ಲ. ಮೊನ್ನೆ ಗೋಕಾಕ್ ವಿಧಾನಸಭಾ ಕೌದಲ್ಗಿಯಲ್ಲಿ ಒಂದು ಮಾತಂದ್ರೆ, ನಾನು ಕಾಂಗ್ರೆಸ್ನಿಂದ ನಂಗೇನು ಬೇಜಾರಾಗ ಅನಿವಾರ್ಯವಾಗಿ ಬರ್ಬೇಕಾಯ್ತು ನಾನು ಹಿಂಗೆಲ್ಲ ಅಂದ್ರೆ ಬಿಟ್ಟಿದ್ದು ಒಂದು ಸ್ವಲ್ಪ ಪಶ್ಚಾತ್ತಾಪ ಪಟ್ಟಂಗೆ ಮಾತಾಡಿದ್ರು ರಮೇಶ್ ಜಾರಕಿಹೊಳಿ. ಇರ್ಬೋದು ಅದು, ಯಾಕಂದ್ರೆ ಯಾವಾಗ ಪದೇ ಪದೇ ಹೇಳ್ತಿರ್ತಾರೆ ಅವ್ರ. ನಮ್ಮ ಮೊದಲಿಂದ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿ ಬಂದ ಕಳೆದ 25 ವರ್ಷದಿಂದ ಅದು ಹೇಳ್ತಾ ಇದ್ರೆ ಇರ್ಬೋದು. ಅದ್ರ ಬಗ್ಗೆ ನಮ್ಗೆ ಅವ್ರ ಆಂತರಿಕ ವಿಷಯ ನಮಗೇನು ಮಾಹಿತಿ ಇಲ್ಲದು, ಅವ್ರನ್ನೇ ಕೇಳ್ಬೇಕಾದ. ಹೆಂಗ್ರಿ, ನಮಸ್ಕಾರ ಎಲ್ಲರಿಗೂ ಧನ್ಯವಾದ. ಏನು ಎಲ್ಲ ಶಾಂತ ಮಾತು ನೋಡ್ರಿ. ಅದು ವಿಧಾನ ಪರಿಷತ್ನಲ್ಲಿ ಸದಸ್ಯರು ಕೇಳಿದ ಪ್ರಶ್ನೆಗಳಿಗೆ ಸಮರ್ಪಕವಾಗಿ ಉತ್ತರ ಬರ್ತಾ ಇಲ್ಲ ಅಧಿಕಾರಿಗಳಿಂದ. ಇಲ್ಲ, ಈ ಇದರಲ್ಲಿ ಬರ್ತಾ ಇಲ್ಲ ತೆಗೆದು ಮಂಡನೆ ಮಾಡಿದ್ರು. ಅದರ ಸಭಾಧ್ಯಕ್ಷರು ಹೇಳಿದ್ದಾರೆ, ಸಭಾಗ ಉತ್ತರ ಕೊಡಿ ಅಂತ ಹೇಳಿ ಕೊಡ್ತಾ ಇದ್ದಾರೆ. ನೀವು ಪಕ್ಷೇತರ ಸದಸ್ಯರಾಗಿ ನಿಮ್ದು ಅಭಿಪ್ರಾಯ ಏನು ಸರ್? ಉತ್ತರ ಬರ್ತಾ ಇದೆಯಾ? ಉತ್ತರ ಬರ್ತಾ ಇದೆ, ಸ್ವಲ್ಪ ಮಟ್ಟಿಗೆ ಯಾಕೋ ಡಿಲೇ ಆಗಿದೆ ಇದೆ ಈ ಸಲ. ಇಲ್ಲ, ಉತ್ತರ ಬರ್ತಾ ಇದೆ, ಈ ಸಲ ಯಾಕೋ ಡಿಲೇ ಆಗಿದೆ. ನಮಸ್ಕಾರ. ಮಾನ್ಯ ಮಾತಾಡ್ಸಕ್ಕೆ ಬರತ್ತಿದ್ದು ಸರ್, ನೀವು ವಿಧಾನ ಹಾಲಿವುಡ್ ಬಾಲಿವುಡ್ ಟಾಲಿವುಡ್ ಬರೀ ಮನುಷ್ಯನ ನಾವು ಭೇಟಿ ಮಾಡ್ಬೇಕು.
ಏನು ಏನು ತೆಗಿಯೋ ಯಾಕೆ ಕೇಬಲ್ ಗಂಡ ಹೋಗ್ತಾವ ಹಾಂ